ಬಟನ್ ಒತ್ತಿ ನಿಮಗೆ 5,000 ಬರುತ್ತೆ. ಇವತ್ತು ನಾವು ನನ್ನ ಫೇವ್ರೇಟ್ ಜಾಗ ಹೋಗ್ತಾ ಇದ್ದೀವಿ. ಇವಾಗ ಡ್ರೈವರ್ ನಾನೇ ಸದ್ಯಕ್ಕೆ. ಇನ್ನು 190 ಕಿಲೋಮೀಟರ್ಸ್ ಐತೆ ರೀಚ್ ಆಗಕ್ಕೆ. ನಮ್ಮಪ್ಪ ಗುತ್ತಿ ಅನ್ಕೊಂಡಿದ್ದೆ ಎಲ್ಲರಿಗೂ ಕರ್ಕೊಂಡ್ ಬಂದಾರೆ ಊಟ ಮಾಡಕ್ಕೆ. ಹೋದ್ ಸತಿ ಹೋದಾಗ ಅಯ್ಯೋ ನಂಗೆ ಬೇಜಾರಾಗೋಯ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ವ್ಲಾಗ್ಸ್. ಪ್ರೀತಿಯ ನಾಯಕಿಯೇ ಮುತ್ತಿನಂತೆಯ ದೇವತೆ. ಸೊ ಇವತ್ತು ಅದೇ ನಾನು ನಿನ್ನೆ ಬ್ಲಾಗಲ್ಲಿ ಹೇಳ್ದಾಗೇನೆ ಇವತ್ತು ನಾವು ನನ್ನ ಫೇವ್ರೇಟ್ ಜಾಗ ಹೋಗ್ತಾ ಇದ್ದೀವಿ. ಅದೆಲ್ಲಿ ಅಂತಂದರೆ ಇವಾಗಲೇ ರಿವೀಲ್ ಮಾಡಲ್ಲ, ಆಮೇಲೆ ರಿವೀಲ್ ಮಾಡಲ್ಲ. ನೀವು ತಮ್ಮನೇಲಿ ನೋಡಿರ್ತೀರ. ಸೊ ನಾವು ಹೋಗ್ತಾ ಇರೋದು ಈಗ ಮಂತ್ರಾಲಯಗೆ. ಆ್ಯಂಡ್ ಇನ್ನೇ ನೋಡ್ತಿದ್ದೀವಿ. ಸಿ ಲಗೇಜ್, ಅಲ್ಲಿ ಬ್ಯಾಗ್, ಇಲ್ಲೊಂದು ಬ್ಯಾಗು ಎಲ್ಲ ರೆಡಿ ಇದೆ. ಸೊ ನಮ್ಮ ದೇವ್ರನ್ನ ತರಿಸಿ. ಸೊ ಇವಾಗ ಹೊರಡುವ. ನಾವಪ್ಪ ಆಲ್ರೆಡಿ ಕೆಳಗಡೆ ಇದ್ದಾರೆ, ನಾವೇ ಇಲ್ಲಿರೋದಿನ್ನು. ಹೀಗಿನ್ನೇನು ಹೊಡೋದೆ ಚಪ್ಪಿ. ಸೊ ಈಗ ಹೊರಡ್ತಿದ್ದೀವಿ. ಕಾರು ತೆಗಿತಿದ್ದಾರೆ. ಇವಾಗ ಹೊರಟಿದ್ದೀವಿ ಗೈಸ್ ನಾವು. ಸಣ್ಣ ನೋಡ್ರಿ ಗೈಸ್ ಹೆಂಗೈತೆ, ಸಾಕಾಗೈತೆ. ಫೋನಲ್ಲಿ ಕ್ಲಾರಿಟಿ ಐ ಮೀನ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಂಬ ಚೆನ್ನಾಗಿದೆ ಡೈರೆಕ್ಟಾಗಿ ನೋಡೋಕ್ಕೆ. ಅಂದರೆ ಮೈಕ್ ಹಾಕ್ಕೊತೀನಿ, ನೀಟಾಗಿ ಮಾತಾಡೋಕ್ಕೆ. ಫಾರ್ ದ ಫಸ್ಟ್ ಟೈಮ್ ನಾವು ಕಾರಲ್ಲಿ ಹೋಗ್ತಾ ಇರೋದು ಅಷ್ಟು ದೂರ. ಯಾವಾಗಲೂ ನಾವು ಬಸ್ಸಲ್ಲೇ ಹೋಗ್ತಿದ್ವಿ, ಬಟ್ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದಂಗೆ ಕಾರ್ ತೊಗೊಂಡ್ಮೇಲೆ ಬರ್ತೀವಿ ಅಂತ. 4 to 5 months ಆಗ್ತಾ ಬಂತು ಕಾರ್ ತೊಗೊಂಡು. ಹೋಗೋಕ್ಕಾಗಿರಲಿಲ್ಲ. ಇವಾಗ ಫೈನಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಯಾ ಅಷ್ಟೇ. ಸೊ ನೋಡುವ ಈ ಜರ್ನಿ ಹೇಗಿರುತ್ತೆ ಅಂತ. ಬಿಕಾಸ್ ಯಾವಾಗಲೂ ಬಸ್ಸಲ್ಲಿ ಹೋಗ್ತಿದ್ವಲ್ಲ, ಇದು ಕಾರಲ್ಲಿ ಹೋಗ್ತಾ ಇರೋ ಎಕ್ಸ್ಪೀರಿಯನ್ಸ್ ಒಂದು ಸ್ವಲ್ಪ ಬೇರೆ. ನೋಡುವ ಹೇಗಿರುತ್ತೆ ಏನು ಅಂತ. ಆ್ಯಂಡ್ ಒಂದು ನಿಮಿಷ ಇರ್ರಿ, ಫೋನ್ ಬರ್ತೈತೆ. ಸಾರಿ, ಯಾವಾಗಲೇ ಡಿಸ್ಟರ್ಬೆನ್ಸ್ ಆಯಿತು, ಕಾಲ್ ಬಂದಿದ್ದ ಅದಕ್ಕೆ. ಆ್ಯಂಡ್ ಏನೋ ಹೇಳ್ತಿದ್ದೆ ನಾನು, ಮರ್ತೋಗ್ಬಿಟ್ಟೆ. ನೆಕ್ಸ್ಟ್ ನಮ್ಮ ಕಾಲೇಜಲ್ಲಿ ಇಂಟರ್ನ್ಶಿಪ್ ಇದೆ. ಸೊ ಅದನ್ನೇ ಅದಂಗೆ ಅದಂಗೆ. ಆಮೇಲೆ ಡಿಸ್ಟರ್ಬೆನ್ಸ್, ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಇದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಬಿಡಿ. ಏನೋ ಹೇಳ್ತಿದ್ದೆ ನಾನು, ಮರ್ತೋಯ್ತು ನನಗೆ. ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಿದ್ದೀನಿ. ಯಾವಾಗ ಹೇಳ್ತಾರೋ, ಯಾವಾಗಿಂದ ಇರುತ್ತೋ ಗೊತ್ತಿಲ್ಲ. 1 ವೀಕ್ ತೊಗೊಂಡಿದ್ದೀನಿ. 2 ಆಪ್ಷನ್ ಇತ್ತು ನಮಗೆ. ಒಂದು ಸ್ಯಾಟರ್ಡೆ ಸಂಡೇಸ್ 3 weeks or 4 weeks ಹೋಗೋದು, ಇಲ್ಲಾಂದರೆ 1 week ಕಂಟಿನ್ಯೂಸ್ ಆಗಿ ಹೋಗೋದು ಅಂತ. ಸೊ ಯಾರು ಸ್ಯಾಟರ್ಡೆ ಸಂಡೇ ಹೋಗ್ತಾರಲ್ಲ, ಹೋಗಿ ಬಂದು ಟ್ರಾವೆಲ್ ಮಾಡೋದು ಕಷ್ಟ. ಸೊ ಹಂಗಾಗಿ ಡೈರೆಕ್ಟ್ 1 week ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನೋ ಗ್ರೂಪ್ ವೈಸ್ ಹಾಕ್ತಾರಂತೆ, ನೋಡಬೇಕು. ಆ್ಯಂಡ್ ಇದ್ರದ್ದು ಡೀಟೇಲ್ಸ್ ಎಲ್ಲ ಅದೇ ಅವರು ಹೇಳಿದ್ಮೇಲೆ ನಾನು ನಿಮಗೆ ಹೇಳ್ತೀನಿ. ಸೊ ಅಷ್ಟೇ. ಸೊ ಈಗ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ಹತ್ರ ಟ್ರೈ ಮಾಡಿಸ್ತೀವಿ. ಮಮ್ಮಿ ಹಾಯ್ ಹೇಳು ಏನಾದರೂ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಹೇಳಿ? ನಾವು ಇವಾಗ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಎಲ್ಲ ಹೋಗೋಣ, ಮಂತ್ರಾಲಯನೇ ಹೋಗ್ತಾ ಇದ್ದೀವಿ. ನನ್ನ ಮುಖ ಓದ್ಕೊಂಡ್ಬಿಟ್ಟಿದೆ. ಎಷ್ಟು ಓಕೆ ಕ್ಯಾಮ್ರಾ ಏನಕ್ಕೋ ಕೆಳಕಾಕಿರೋದು ಇದನ್ನ. ಇಲ್ಲ, ಅಲ್ಲೇ ಮೇಲೇನು ಒಂದು ಐತೆ. ಯಪ್ಪ, ಏನ್ ರೋಡಲ್ಲಿ ಎಷ್ಟು ಟೋಲ್ ಗೇಟ್ಸ್ ಐತೆ ಗೊತ್ತಾ ಗೈಸ್? ಒಂದು 120, ಇನ್ನೊಂದು 140. ಆ ದೇವನಹಳ್ಳಿ ಟೋಲು. ದೇವನಹಳ್ಳಿ ಟೋಲ್ ಎಷ್ಟಪ್ಪ? 120 ದೇವನಹಳ್ಳಿ. ಅದಾದ್ಮೇಲೆ ಇನ್ನೊಂದು 120. ಇವಾಗ 140. ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡೋದ್ ನೋಡು. ಇನ್ನ ಎಷ್ಟು ಕಿಲೋಮೀಟರ್ಸ್ ಐತೆ? ಇನ್ನ 190 ಕಿಲೋಮೀಟರ್ಸ್ ಐತೆ ರೀಚ್ ಆಗಕ್ಕೆ. ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೀನಲ್ಲ. ಬಿಸಿಲು ಗೈಸ್, ಇರ್ರಿ, ಬಿಸಿಲು ಇಲ್ಲ ಅಂದ್ರೆ ತೋರಿಸ್ತೀನಿ. ಹಿಂಗೆ ಇದು ನನ್ನ ಫೇಸ್ ಆಕ್ಚುಲ್. ಸಿ, ಇದು ನನ್ನ ಆಕ್ಚುಲ್ ಫೇಸ್. ಇದು ಗ್ಲೋಯಿಂಗ್ ಫೇಸ್ ಬಿಕಾಸ್ ಸನ್ಲೈಟ್. ಪಂಚಮುಖಿಗೆ ಟೈಮ್ ಹೋಗ್ಬೇಕಪ್ಪ. ಲಾಸ್ಟ್ ಟೈಮ್ ಕರ್ಕೊಂಡು ಹೋಗಿಲ್ಲ. ಅದೇ ಜಾಸ್ತಿ ಆಡ್ತಾರೆ ಅಲ್ಲಿ ಪಂಚಮುಖಿ ಒಳಗೆ ಸಿಗ್ತದೆ.
ನಡುವೆ ನಮ್ಗ ಅದ್ರಲ್ಲಿ ನಂಕ ಜಾಸ್ತಿ ದೃಷ್ಟಿ ಆಗ್ಬಿಟ್ಟೈತೆ. ಬೀಳ್ತದೆ ಗೊತ್ತಿಲ್ಲ, ದೃಷ್ಟಿ ಬೀಳ್ತಾ ಇದೆ. ನಾನೊಂದ್ ಕಟ್ಸ್ಕೊಂತೀನಿ ಆಯ್ತಾ, ದೃಷ್ಟಿ ನಂಗೂ ಜಾಸ್ತಿ ಆಗ್ಬಿಟ್ಟೈತೆ. ದೃಷ್ಟಿ ಇರೋ ಬರೋ ದೃಷ್ಟಿ ಎಲ್ಲ ಹೋಗಿ, ಕೆಟ್ಟ ಕಣ್ಣೆಲ್ಲ ಹೋಗಿ. ಯಾರ್ಯಾರು ಕೆಟ್ಟ ಕಣ್ಣು ಹಾಕೋರು ನನ್ ಮೇಲೆ ಅದೆಲ್ಲ ಹೋಗ್ಬಿಡ್ಲಿ. ಹೋದ್ ಸತಿ ಹೋದಾಗ ಅಯ್ಯೋ ನಂಗೆ ಬೇಜಾರಾಗೋಯ್ತು. ಯಾವಾಗ್ಲೂ ಡೈರೆಕ್ಟ್ ಬಸ್ಸು ಒಂದೇ, ಮಂತ್ರಾಲಯ ಇಲ್ಲಿ ಇಳ್ಕೊಂತ ಇದ್ದವರು. ಅದೇ ನಿಮ್ಗೆಲ್ಲ ಗ್ಯಾಸ್ ಆಯ್ತಲ್ಲ, ಬಟ್ ನಮ್ಕ ಮಾನವಿಗೆ ಹೋಗ್ಬಿಡೋಣ ಅಂತ. ಮಾನವಿ ಆಯ್ತಾವತ್ತು ಟಾರ್ಚರ್. ಅವ್ನ ಯಾರೋ ಹೇಳಿದ್ರು ಸಿಗ್ತಾರ ಅಂದ್ರೆ 8 ಗಂಟೆಗೆ ಹೋಗ್ಬಿಟ್ಟಿದ್ವಿ, ಇಲ್ಲಿ 9-10 ಗಂಟೆ ಬಸ್ಸು. ವರ್ಷದಿಂದ 12 ಗಂಟೆ ಇರ್ತಾವ. ಅವನ್ ಯಾರೋ ಹೇಳಿದ್ದು, ಅವ್ನ್ ಹೇಳಿದ ಮಾತಿಗೆ ನಾವ್ ಇನ್ಫ್ಲೂಯೆನ್ಸ್ ಆಗಿ ಹಂಗ್ ಮಾಡಿದ್ದು. ಏನ್ ಮಾಡಕ್ಕಾಗಲ್ಲ ಬಿಡ್ರಿ, ಆಗಿದ್ದಾಯ್ತು. ವರ್ಷ ಅಲ್ಲ 8-9 ತಿಂಗಳು ಆಗೋಯ್ತು. ಹೆಂಗ್ ಹಿಡ್ಕೋತಾರೋ ಈ ವ್ಲಾಗರ್ಸ್ ಎಲ್ಲ ಕೈ ಸಿಕ್ಕೋಪ್ರೆ ನೋವು ಬರುತ್ತೆ. ಬಟ್ ಇವಾಗ ನಾನು ವ್ಲಾಗರ್, ನಾನು ಇಟ್ಕೊಂಡಿದ್ದೀನಿ. ಯಾಕೆ ನಂಕ ಕೊಟ್ಬಿಡು. ಓಡಿಸ್ತೀನಿ ಬರೋವಾಗ ಮೇನ್ ರೋಡ್ ಕೊಡ್ತೀನಿ. ನಾನೇ ಓಡಿಸ್ತೀನಿ ನಾಳೆ ಹಂಗಾದ್ರೆ. ಇವಾಗ ಕೊಡ್ತೀನಿ. ಸರಿ ಸರಿ, ಹಂಗಿದ್ರೆ ಫೈನ್. ಇನ್ನ ಗುತ್ತಿಗೆ 2 ಕಿಲೋಮೀಟರ್ ಹೋಗ್ಬೇಕು ನಡ್ರೆ. ಅದೇ ಅವತ್ತು ಈ ಕಾರ್ ಓಡಿಸಿದ್ದು ನಾನು. ಯಾವ್ದು ಹೇಳೋದು, ವೆನ್ಯೂ. ಸಾಕಾಗಿತ್ತು ಗಾಡಿ ಓಡ್ಸಕ್ಕೆ. ಇರ್ಲಿ ಪರವಾಗಿಲ್ಲ, ನೆಕ್ಸ್ಟ್ ತಗೊಳ್ಳೋಣ. ಅದು ಆಟೋಮೆಟಿಕ್ ಇರಲ್ಲ, ಚೆನ್ನಾಗಿತ್ತು. ಯಾರಿಗೋ ಎಲ್ಲ ಮಾಡಿಸ್ಕೊಂತೀನಿ ಅನ್ನೋದ್ರಿಗೆ ನೆಟ್ಟಿಗೆ ಹೋದ್ರೆ ಬೇಗ ಹೋಗ್ಬೋದು ಹೇಳಪ್ಪ. ಜಾಸ್ತಿ ಇರ್ತಾವ ಈಗ. ಈ ಪಂಗುರಿ ನೋಡ ಬರ್ತಾವ, ಅವ್ರಿಗೆ ಗಾಡಿ ಓಡ್ಸಷ್ಟೇ ಅಂತ ಹೇಳ್ತಾರೆ. 5 ಗಂಟೆಗೆ ಅವನಮ್ಮ ಬಿಟ್ಟಿದ್ದೆ 5:45 ಬಿಟ್ಟಿದ್ದು. ಅಲೋ ಸರ್, ನೀವೆದ್ದಿದ್ದೆ 5 ಗಂಟೆಗೆ. ಮುಚ್ಚು ಅಲ್ಲ, 2 ಮಿನಿಟ್ಸ್ ಅಂತ ಇದ್ದೀನಿ. ಇನ್ನ 1.5 ಕಿಲೋಮೀಟರ್ಸ್ ಐತೆ ಗುತ್ತಿಗೆ. ನಮ್ಮಪ್ಪ ಏನೋ ಇಡ್ಲಿ ಹೌದಾ, ಮತ್ತೆ ಅದ್ರಾಗ 1.5 ತೋರಿಸ್ತದಲ್ಲ, ಅದಕ್ಕೆ ಎಮ್ನ ಯಾರಪ್ಪ ಎಮ್ನ. ನಾವ್ ಹೇಳ್ತಾ ಇದ್ದೀರಿ ಕರೆಕ್ಟಿಗೆ 1.5 ಕಿಲೋಮೀಟರ್ ಅದೇ ಅಂತ. ನಮ್ಮಪ್ಪ ಏನೋ ಇಲ್ಲಿ ಇಡ್ಲಿ ಅಂತಾರೆ ತಿನ್ನಕ್ಕೆ. ಸೊ ಇಲ್ಲಿ ಇಡ್ಲಿ ತಿನ್ಬಿಟ್ಟು ಇಲ್ಲೇ ತಿನ್ಬೇಕಂತ ಇಡ್ಲಿ. ಅದಕ್ಕೆ ಪಡ್ಡು ಆಯ್ತಾ, ಪಡ್ಡು ಗಿಡ್ಡಿ ಇದ್ರೆ ನಾನು ಪಡ್ಡು ಗಿಡ್ಡಿ ತೊಗೊಂಡ್ಬಿಡ್ತೀನಿ. ಏನು ಇಡ್ಲಿ ತಿನ್ನಕ್ಕೆ ಆಗಲ್ಲ. ಇವಾಗ ಅಂತ ನಿಲ್ಸಿದ್ದೀವಿ ತಿನ್ನಕ್ಕೆ. ಇರು ಬೇಡ, ಟೇಸ್ಟ್ ಮಾಡ್ಬಿಡ್ತೀವಿ. ನಮ್ಮಪ್ಪ ಗುತ್ತಿ ಅಂದ್ಕೊಂಡಿದ್ದೆ, 2 ಕರ್ಕೊಂಡ್ಬಂದವ್ರೆ ಊಟ ಮಾಡೋಕ್ಕೆ. ಚೆನ್ನಾಗಿದೆ, ಇಡ್ಲಿ ಸಾಫ್ಟ್ ಐತೆ. ಈಗ ಯಾಕೆ ನಾನು ಅದ್ರಲ್ಲಿ ಫೋಟೋಸ್ ಎಲ್ಲ ತುಂಬಿಸಿಕ್ಕಿದ್ದೀನಿ, ಸುಮ್ಮನೆ ಇದ್ಬಿಡು. ಈಗ ಊಟ ಎಲ್ಲ ಮಾಡಿದ್ದಾಯ್ತು, ನಾಷ್ಟ. ಈಗ ಹೊರಡ್ತಿದ್ದೀವಿ. ಇವಾಗ ಡ್ರೈವರ್ ನಾನೇ ಸದ್ಯಕ್ಕೆ. ಮಂತ್ರಾಲಯವರೆಗೂ ನಾನೇ ಓಡಿಸೋದು. ಹಿಂದೆ ಹೇಳ್ತೀನಿ ವಿಡಿಯೋ ಮಾಡೋಕ್ಕೆ. ಇಫ್ ಇನ್ ಕೇಸ್ ವಿಡಿಯೋ ಮಾಡಿದ್ರೆ ಹಾಕ್ತೀನಿ, ಇಲ್ಲ ಅಂತಂದರೆ ಮಂತ್ರಾಲಯಕ್ಕೆ ಹೋದ್ಮೇಲೆ ಸಿಗ್ತೀನಿ ಅಷ್ಟೇ. ಇವ್ರು ಇನ್ನೂ ಬಂದಿಲ್ಲ, ವೇಟಿಂಗ್ ಅಷ್ಟೇ. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ, ಸಾಗುತ್ತಲಿರಲಿ. ಓಕೆ, ಇವಾಗ ಎಕ್ಸ್ಚೇಂಜ್ ಆಗಿದ್ದು ಸೀಟು. ಮಂತ್ರಾಲಯ ರೀಚ್ ಆಗಿದ್ದೀವಿ. ಅಲ್ಲಿ ಕಾಣಿಸ್ತಿದ್ಯಾ ದೇವಸ್ಥಾನ, ಎಲ್ಲಿ ಅಲ್ಲಿ ಇವಾಗ ಕಾಣುತ್ತೆ ನಾನು, ಅದೇ ದೇವಸ್ಥಾನ. ಸೊ ಅಷ್ಟೇ. ಇವಾಗ ರೂಮ್ ಹುಡುಕಿ ರೂಮ್ ಮಾಡಬೇಕು. ನೋಡುವ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತಿರ್ತೀನಿ.
ನೋಡೋದ್ ಕಾಣಿಸ್ತೈತಾ ನಿಂಗೇನೆ ಮಿರರ್ ಅಲ್ಲಿ? ಕಾಲೆಲ್ಲ ನೋವು ಬಂದ್ಬಿಡ್ತಿದ್ದು, ಬ್ರೇಕ್ ಎಕ್ಸ್ಲೇಟರ್ ತುಳ್ದು ತುಳ್ಕೊಂಡು ಹೋಗ್ಬಿಟ್ಟೈತೆ ನೋಡ್ರಿ. ಕಾಲೆಲ್ಲ ಹೆಂಗಾಗೈತೆ, ಹಂಗಾಗತ್ತೆ. ಓಕೆ ಅಷ್ಟೇ, ಈಗ ಹೋಗ್ತಾರೆ. ಪಾರ್ಕಿಂಗ್ ಆಗಿ ಹಾಕ್ಬಿಡಪ್ಪ, ಬೆಸ್ಟ್ ಕೆಲ್ಸ. ಇಲ್ಲಲೇ ಪಪ್ಪಕ್ ಇನ್ನ ಅದು ಬರಲ್ಲ ಹಂಗೆ. ಸೆಕೆ ಹಿಂಗ್ ಬಂದ್ಬಿಟ್ಟೈತೆ ಅಂದ್ರೆ ಸೆಕೆ ಬರೀ ಸ್ವೆಟ್ ಎಲ್ಲ ಕಿತ್ಕೊಂಡ್ ಬಂದ್ಬಿಟ್ಟೈತೆ ನಂಗೆ. ಒರ್ಸಿ ಬಂದ್ಬಿಟ್ವಿ. ಆಮೇಲೆ ಸಿಗ್ತೀನಿ. ರೂಮ್ ಎಲ್ಲ ಸರ್ಚ್ ಮಾಡಿದಾದ್ಮೇಲೆ ನಮ್ಮ ರೂಮ್ನ ತೋರಿಸ್ತೀನಿ. ಫೈನಲಿ ರೂಮ್ ಬುಕ್ಕಿಂಗ್ ಆಯಿತು. ಹಿಯರ್ವಿಗೂ ಲಾಸ್ಟ್ ಕಾಣ್ತಿದೆಯಲ್ಲ ಹಿಂಗೆ ದೇವಸ್ಥಾನ ಒಳಗಡೆ ಹೋಗೋದು. ಇಲ್ಲೇ ಸಿಕ್ತು, ಇಲ್ಲೇ ಮಾಡಿದ್ದೀವಿ. ಚೆನ್ನಾಗಿದೆ ರೂಮ್. ನಾಟ್ ದಟ್ ಬ್ಯಾಡ್. ಹೌನಾ ಇಕ್ಕೊಡ್ತಾ ಇದೆಯಾ ಚೆನ್ನಾಗಿ. ಹೋಗ್ಲಿ ಹಾಯ್ ಮಾಡು. ನೀನು ಹಾಯೇ ಮಾಡಿಲ್ಲ ನನ್ನ ಚಾನಲ್ಗೆ. ಹಾಯ್ ಮಾಡು ಅಂದರೆ ಹಾಯ್ ಮಾಡಪ್ಪ. ಹಾಂ, ಸೊ ರೂಮ್ ಟೂರ್ನ ಇನ್ನೊಂದು 2 minutes ಮಾಡ್ತೀನಿ. ಇರಪ್ಪ, ಇವಾಗ ಗೀಸರ್ ಹಾಕೋರೆ ಸುರ ಆನ್ ಆಗಲಿ. ಅದು ಯಾಕೆ ಹಂಗಾಡ್ತಾ ಇದೆಯಾ? ಹ್ಞೂ ಆಯಿತು, ಹೋಗೋಣ. ಗುತ್ತೆ ನಮ್ಮ ಅಪ್ಪನ ಬರೀ ಗುತ್ತೆಲ್ಲ ಅವನೇ. ಅದೇನಿಕ್ಕೋ ಇಡ್ಲಿ ಏನೋ ಸಾಫ್ಟಾಗಿ ಚೆನ್ನಾಗಿತ್ತು. ಬಟ್ ನಂಗೆ ಇಡ್ಲಿ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಏನೋ ಹೇಳಿದ್ರು ಅಂತ ತಿಂದಿದ್ದು, ಚೆನ್ನಾಗಿತ್ತು. ಇಲ್ಲ ಅಂದರೆ ಕೈಯ ಅಂತಾರೆ. ನಂಗೆ ಇಡ್ಲಿ ಬೇಡ. ಇಲ್ದಿರೋದನ್ನೆಲ್ಲ ಹೇಳ್ಬಿಡ, ಆಮೇಲೆ ಅದೇ ಇನ್ಫ್ಲೂಯೆನ್ಸ್ ಆಗ್ತಾರೆ. ಇಕ್ಕಿದ್ದೀನಿ ಅಲ್ಲಿ ಇಡ್ಲಿ ಸ್ವಲ್ಪ ಈ ಬಟ್ಟೆನಾಗ ರಾಯರು ಕಲಿಸ್ತಾರೆ. ನಮ್ಮಪ್ಪ ಮಾತೆಲ್ಲ ಕೇಳಕ್ಕೆ ಹೋಗ್ಬಿಟ್ರಿ. ಇರ್ರಿ ಒಂದು ನಿಮಿಷ, ವ್ಲಾಗ್ ಮಾಡ್ತಾ ಇದ್ದೀನಿ ತಾನೆ, ಇರ್ರಿ. ರೂಮ್ ಟೂರ್ನ ಇನ್ನೊಂದು 2 minutes ಮಾಡ್ತೀನಿ. ಹೀಗೆ ನಮ್ಮ ರೂಮ್ ಸ್ವಲ್ಪ ಮಿಕ್ಸಪ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅದೆಲ್ಲ. ನಮ್ಮಮ್ಮ ಆಲ್ರೆಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾರೆ ಇವಾಗ ದೇವಸ್ಥಾನಕ್ಕೆ ಹೋಗಿ. ನನ್ನ ತಮ್ಮ ಸ್ನಾನಕ್ಕೆ ಹೋಗಿದ್ದಾನೆ, ನಾವು ಬಟ್ಟೆ ಎತ್ಕೊತಾರೆ. ಆ್ಯಂಡ್ ಹಾಂ ಇಷ್ಟೇ. ಇದೊಂದು ಬೆಡ್ಡು ಇದು ನನ್ನ ತಮ್ಮಗೆ, ಇಲ್ಲಿ ನಮ್ಮ 3 ಜನಕ್ಕೆ. ಆ್ಯಂಡ್ ಇದು ನಾನು ಅಷ್ಟೇ. ಸೊ ವಾಶ್ರೂಮ್ ಎಲ್ಲ ಹೆಂಗಿರುತ್ತೋ ಹಾಗೆ ಇದೆ. ಬಟ್ ಚೆನ್ನಾಗಿದೆ ರೂಮ್ ಅಷ್ಟೇ. ಇಷ್ಟೇ ರೂಮ್ ಟೂರ್. ಆ್ಯಂಡ್ ಸೊ ಅವರಿಬ್ರಿಗೂ AC ಆಗಲ್ಲ. ನೀವು ಸುಮ್ಮನೆ ಇರೋ ಸ್ವಲ್ಪ ಹೊತ್ತು. ನಾನು ಬ್ಲಾಗ್ ಮಾಡ್ತೀನಿ, 2 ನಿಮಿಷ ಸುಮ್ಮನೆ. ಹಾಂ, ಏನು ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ತೆಪ್ಪಗಿದ್ರೆ ಇರು. ಸೊ ಹಾಂ, ಈಗ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಷ್ಟೇ ಆಗಿರುತ್ತೆ. ಆ್ಯಂಡ್ ಅದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಮಾಡಿ. ನಾನು ಮಾತಾಡೋದವ್ರಿಗೆ ಕೇಳಿಸಲ್ಲ, ಸ್ವಲ್ಪ ತಿರ್ತೀಯಾ? ಈ ವಿಡಿಯೋ ಇಷ್ಟ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸಪೋರ್ಟ್ ಮಾಡಿ, ಬರೀ ಡಿಸ್ಟರ್ಬ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಅಂದರೆ ನಾಳೆ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಬಾಯ್. ಕೆಂಪು ಬಟನ್ ಒತ್ತಿ, ನಿಮಗೆ 5,000 ಬರುತ್ತೆ.